MLA ಮಾಸ್ಕಾಡ್ ನವಲಗುಂದ ಕ್ಷೇತ್ರದಲ್ಲಿದೆ. ಈ ಒಂದು ನವಲಗುಂದ ಕ್ಷೇತ್ರದಲ್ಲಿ ಶಾಸಕ NH ಕೋನರೆಡ್ಡಿ ಅವರು 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 2012ರಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ತ್ರಿಕೋನ ಸ್ಪರ್ಧೆಯಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ NH ಕೋನರೆಡ್ಡಿ ಅವರು ಆಯ್ಕೆಯಾದರು. ತದನಂತರ 2017ರಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ವಿರುದ್ಧ ಸೋಲನ್ನು ಅನುಭವಿಸಿದರು. ಮತ್ತೆ 2023ರಲ್ಲಿ ನೇರ ಏನು ಅಂದರೆ ಶಾಸಕ ಕೋನರೆಡ್ಡಿ ಅವರು JDS ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡು ಅದಾದ ನಂತರ ಕಾಂಗ್ರೆಸ್ ಹಾಗೂ ಬಿಜೆಪಿ ನೇರ ಸ್ಪರ್ಧೆಯಲ್ಲಿ ಚುನಾವಣೆಯಲ್ಲಿ ಶಾಸಕ NH ಕೋನರೆಡ್ಡಿ ಅವರು ಮುನೇನಕೊಪ್ಪ ಅವರ ವಿರುದ್ಧ 22,000 ಮತಗಳ ಅಂತರದಿಂದ ಒಂದು ಚುನಾವಣೆಯನ್ನು ಗೆಲುವು ಸಾಧಿಸಿದರು. ಇದಾದ ಬಳಿಕ ಇದೀಗ 2 ವರ್ಷ ಆಗಿದೆ ಶಾಸಕ NH ಕೋನರೆಡ್ಡಿ ಅವರು ಶಾಸಕರಾಗಿ. ಇದೀಗ ಶಾಸಕರು ಅಭಿವೃದ್ಧಿ ಕೆಲಸ ಏನು ಮಾಡಿದ್ದಾರೆ ಹಾಗೂ ಅಭಿವೃದ್ಧಿ ಕೆಲಸಗಳು ಏನು ಆಗಬೇಕು ಎಂಬುದರ ಬಗ್ಗೆ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮತದಾರರನ್ನೇ ಕೇಳೋಣ ಬನ್ನಿ. 2023ರ ನವಲಗುಂದ ವಿಧಾನಸಭೆ ಚುನಾವಣೆಯ ಫಲಿತಾಂಶ. NH ಕೋನರೆಡ್ಡಿ ಕಾಂಗ್ರೆಸ್ ಪಡೆದ ಮತಗಳು 85,534. ಗೆಲುವಿನ ಅಂತರ 22,199 ಮತಗಳು. ನವಲಗುಂದ ಕೃಷಿ ಪ್ರಧಾನ ರೈತಾಪಿ ವರ್ಗವೇ ಹೆಚ್ಚಾಗಿರುವ ವಿಧಾನಸಭಾ ಕ್ಷೇತ್ರ. ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಿ ಪದವಿ ಪಡೆದವರು ಉದ್ಯೋಗಕ್ಕಾಗಿ ನಗರಗಳಿಗೆ ವಲಸೆ ಹೋಗಿದ್ರೆ ನೌಕರಿ ಸಿಗದವರು ಊರಲ್ಲೇ ಉಳಿದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ನವಲಗುಂದ, ಅಣ್ಣಿಗೇರಿ, ಅವಳಿ ತಾಲೂಕುಗಳು ರೈತ ಹೋರಾಟದ ಕ್ರಾಂತಿಯ ತಾಣಗಳು. ಕಳಸಾ ಬಂಡೂರಿ ಹೋರಾಟ ಶುರುವಾಗಿದ್ದು ಇಲ್ಲಿಂದಲೇ. ರೈತರ ಹೋರಾಟದ ಕಿಚ್ಚು 1983ರಲ್ಲಿ ಗುಂಡೂರಾವ್ ಸರ್ಕಾರದ ಪತನಕ್ಕೂ ಕಾರಣವಾಯಿತು. ರೈತ ಹೋರಾಟದ ನೆಲದಲ್ಲಿ ಪ್ರತಿ ಚುನಾವಣೆಯಲ್ಲಿ ರಾಜಕೀಯ ಹೋರಾಟವು ಭರ್ಜರಿಯಾಗಿ ನಡೆಯುತ್ತೆ. ಕಾಂಗ್ರೆಸ್, ಬಿಜೆಪಿ, JDS 3 ಪಕ್ಷಗಳ ಅಭ್ಯರ್ಥಿಗಳನ್ನ ವಿಧಾನಸೌಧ ಪ್ರವೇಶ ಮಾಡುವ ಅವಕಾಶ ನೀಡಿದ್ದಾರೆ ಇಲ್ಲಿನ ಮತದಾರರು. JDSನಲ್ಲಿದ್ದ NH ಕೋನರೆಡ್ಡಿ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. ಗ್ಯಾರಂಟಿ ಭರವಸೆಗಳ ಬಲದಿಂದ ಸುಲಭವಾಗಿ ಗೆಲುವು ಸಾಧಿಸಿದ ಕೋನರೆಡ್ಡಿ ಚುನಾವಣೆಯ ಸಂದರ್ಭದಲ್ಲಿ ನೀಡಿದ್ದ ಭರವಸೆಗಳನ್ನ ಈಡೇರಿಸಿದ್ದಾರ. ನವಲಗುಂದ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದಾರ. ತಮ್ಮದೇ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ನೆಪಗಳನ್ನ ಹೇಳದೆ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದ್ದಾರ. ನವಲಗುಂದ ವಿಧಾನಸಭಾ ಕ್ಷೇತ್ರದ ಜನ ಕೋನರೆಡ್ಡಿ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ನಾವಿದೀಗ ನವಲಗುಂದ ವಿಧಾನಸಭಾ ಕ್ಷೇತ್ರದ ಅರೇಕುರಟ್ಟಿ ಗ್ರಾಮದಲ್ಲಿದ್ದೀರಿ. ಹಾಗಾದರೆ ಇಲ್ಲಿ ಅರೇಕುರಟ್ಟಿ ಗ್ರಾಮದಲ್ಲಿ ಶಾಸಕ NH ಕೋನರೆಡ್ಡಿ ಅವರ ಅಭಿವೃದ್ಧಿ ಕಾರ್ಯಗಳು ಏನು ಮಾಡಿದ್ದಾರೆ ಹಾಗೂ ಯಾವ ಕಾರ್ಯಗಳು ಆಗಬೇಕಂತಾರೆ ಇಲ್ಲಿನ ಗ್ರಾಮಸ್ಥರನ್ನೇ ಕೇಳೋಣ ಬನ್ನಿ. NH ಕೋನರೆಡ್ಡಿ ಅವ್ರಿಗೆ ಏನು ಹೇಳ್ತಾರೆ, ಇನ್ನೇ ಏನು ಅಭಿವೃದ್ಧಿ ಕೆಲಸಗಳು ಆಗಬೇಕಂತಾರೆ NH ಕೋನರೆಡ್ಡಿ ಅವ್ರಿಗೆ? ರೂಟು, ರಸ್ತಾ, ಹಳ್ಳಿ ರಸ್ತಾ ಹಾಳು ಬಿದ್ದವೆ, ಮನುಷ್ಯರ ಕಾಲು ಮುರ್ಕೊಳಗತ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ ಅವರು ಕೋನರೆಡ್ಡಿಯವರು ಅಡ್ಡಾಡ್ತಾರೆ, ಒಳ್ಳೇದ ಆಶ್ವಾಸನೆ ಕೊಡೋರು ಏನು ಮಾಡೋದಿಲ್ಲ. ಅದ್ರ ಬಗ್ಗೆ ನೀವು ಒಟ್ಟು ಕಾಳಜಿ ಮಾಡಿರಿ. ಎಲ್ಲರೂ ಇದು ಮಾಡಿ ರೈತರಿಗೆ ಒಳ್ಳೇದು ಮಾಡಿದರೆ ನೀವು ಊಟ ಮಾಡ್ತೀರಾ, ನಾವು ಊಟ ಮಾಡ್ತೇವೆ. ಸುಮಾರು 16 ಎಷ್ಟು ಎಕರೆದು ಹೊಲ ತೊಗೊಂಡು ಪ್ಲಾಟ್ ಮಾಡಿದ್ದಾರೆ ಅಣ್ಣಿಗಿರಿದಾಗಲಿ. ಮತ್ತು ಅದನ್ನು ಚಲೋ ಮಾಡಿದ್ದಾರೆ. ಮತ್ತು ಚಕ್ಡಿ ರಸ್ತೆ ಮಾಡ್ರೆ, ಒಬ್ಬೊಬ್ಬರಿಗೆ ಸಂಘದವ್ರಿಗೆ ಮನೆ ಹೊಲ ದೇವರು ದಿಂಡು ಅಂಥೇಳಿ ಅವ್ರಿಗೆ ಸಹಾಯಧನ ಕೊಟ್ಟಿದ್ದಾರೆ. ಮತ್ತು ಎಷ್ಟೋ ಮಂದಿಗೆ ಮಸೀದಿ ಕಟ್ಕೊಂಡಾರ, ಎಷ್ಟೋ ಮಂದಿ ಗುಡಿ ಕಟ್ಕೊಂಡಾರ. ಇಂಥವೆಲ್ಲ ಅಭಿವೃದ್ಧಿ ಮಾಡ್ಯಾರ. ರೋಡ್ ಅಂತೆ ಹೈವೇ ಕೇಂದ್ರ ಸರ್ಕಾರದೊಳಗೆ ಬರ್ತೈತಿ. ಬಾಕಿ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ನಾಗ ಏನು ಬರೋ ತಮ್ಮ ಅನುದಾನದಾಗ ಅವ್ರು ಮಾಡ್ಯಾರ. ಮೊದಲಿಂದ ಮಾಡ್ಕೊತ ಬಂದಾರ. ಅವರು ಊರು ಆಗಬೇಕು. ಏನಾಗಬೇಕು ಅಂತಂದ್ರೆ ಈಗ ಎಷ್ಟೋ ಮಂದಿಗೆ ಈಗ ಪರಿಹಾರ ಮುಖ್ಯ. ಈ ಪರಿಹಾರದಾಗ ಎಲ್ಲರಿಗೂ ಪರಿಹಾರ ಸಿಕ್ತೆ ಅಂದ್ರೆ ಈಗೇನು ಹಾಳಾಗಿದೆ ಹೆಸರು ಬೆಳೆ, ಇದ್ರಾಗ ಒಂದು ವೇಳೆ ದೌಡ ಅವ್ರಿಗೆ ಪರಿಹಾರ ಒದಗಿಸಿದ್ರೆ ಅವ್ರ ಹೆಸರು ಇನ್ನೂ ಮುಂದೆ ಬೆಳಿತೈತಿ ಅನ್ನೋ ಆಸೆ ನಮ್ದು ಐತಿ. ಅವರು ಯಾವಾಗಲೂ ಖಾಲಿ ಕುಂತಿಲ್ಲ. ಈಗ ಪ್ಲಾಟ್ ಮಾಡಿ ಎಲ್ಲ ರೆಡಿ ಮಾಡಿ ಕಟ್ಟ್ಯಾರ ಮತ್ತು ಕಟ್ಕೊಳಕ್ಕೂ ಹತ್ತಾರ. ಸುಮಾರು 100 ಪ್ಲಾಟ್ ತಯಾರಾಗ್ಯಾವ. ಎಷ್ಟೋ ಮಂದಿ ಮುಗ್ದಾವ. ಮತ್ತು ಅವ್ರಿಗೂ ಹೋರಾಡಿ ಎಷ್ಟೋ ಮಂದಿಗೆ ಪ್ಲಾಟ್ ಇಲ್ಲರಿಗೆ ಪ್ಲಾಟ್ ಮನಿ ಮಾಡಿದ್ದಾರೆ. ಚಲೋ ಮಾಡ್ಯಾರ, ಅದ್ರಾಗೇನು ಡೌಟೇ ಇಲ್ಲ. ಇನ್ನೂ 2-3 ವರ್ಷ ಐತಿ ಮಾಡ್ತಾರೆ ಅವರು. ಆದ್ರೆ ಅವ್ರು ಶ್ರಮಜೀವಿ. ಒಟ್ಟ ಒಂದು ತಾಸು ಮನ್ಯಾಗ ಕುಂದಿರೋದಲ್ಲ. ಅವ್ರು ಎಲ್ಲಿ ತ್ರಾಸಾಗತ್ತೆ ಅಲ್ಲಿ ಓಡಿ ಬರ್ತಾರೆ. ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಆಮೇಲೆ ಏನಾಗಬೇಕು ಇನ್ನು ಕೆಲಸಗಳು? ಅವರು ಶೋಕಿಲಾಲ ಶಾಸಕರಂತರೂ ಹೇಳ್ಬೋದ್ರಿ. ಹಸಿರು ವಸ್ತ್ರ ಹಾಕೊಂಡು ರೈತರಿಗೆ ಅಂತರೂ ಬಗ್ಗೆ ಕಾಳಜಿ ಇಲ್ರಿ. ಅವ್ರು ಏನಂತಂದ್ರೆ ಮಣ್ಣು ಹಾಕಿ ಜನರ ಕಣ್ಣಾಗ ಮಣ್ಣು ಹಾಕಿ ರೋಡಿ ಮಣ್ಣಾಗ ಜನರಿಗೆ ಇದು ಮಾಡತ್ತಾರ. ಈಗ ನೋಡ್ಬೋದು ನೀವು 1-2-3 ರಸ್ತೆ ಬೇಕಾದ್ರೆ ನನ್ನ ಜೋಡಿ ಬಂದ್ರೆ ಕರ್ಕೊಂಡು ಹೋದ್ರೆ ತೋರಿಸ್ತೇನೆ ರೀ.
ಅವ್ರು ಹಾಕಿದ ಮೊಹರಂ ಎಲ್ಲ ಕಿತ್ತೋಗಿ ಈಗ ನಡಮಠ ತೆಗ್ ಬಿದ್ದಾವು. ಇವರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಇಲ್ರಿ. ಇವ್ರು ಏನೋ ಮಾಡೋದಿದ್ರು ಇವರ ಸ್ವಾರ್ಥಕ್ಕಾಗಿ ಮಾಡತ್ತಾರ. ಇವರ ಹಳ್ಯಾಗಾಗ್ಲಿ ಮಗ್ಗಾಗ್ಲಿ ಇವ್ರಿಗೆ ಕಾಂಟ್ಯಾಕ್ಟ್ರು ಇವರೇ ಎಲ್ಲ ತಾಲೂಕ್ನಾಗ ಇವ್ರದ ಆಗೈತಿ. ಶಾಸಕರದ ಹೆಂಗಿದೆ ಅಭಿವೃದ್ಧಿ ಕೆಲಸ ಆಗಿದೆ ಇಲ್ಲ ಅಂತಾರೆ, ಇನ್ನೂ ಆಗ್ಬೇಕಂತ ಸರ್ ಇನ್ನೂ ಭಾಳ ಆಗ್ಬೇಕ್ರಿ. ಬರೇ ಹೇಳಿದ್ರಾಗಲ್ಲ ಭಾಳ ಬಂದಿದ್ದು ಏನೇನು ಮಾಡಿದ್ದಾರೆ ನಿಮ್ಮ ಸರ್. ಅವ್ರು ಆರ್ಚ್ ಬಂದಿಂದ ಒಂದು ತಲೊಂದು ರಸ್ತೆ ಮಾಡ್ಯಾರ ಸರ್, ಮಣ್ಣು ಹಾಕಿ ಮಾಡಿದಾರ, ಚಲೋ ಮಾಡ್ಯಾರ. ಚಕ್ಕಡಿ ರಸ್ತೆ ಮಾಡ್ಯಾರ ಸರ್. ಚಕ್ಕಡಿ ಅದನ್ನ ಬಿಟ್ಟು ಮತ್ತೆ ಮತ್ತು ಅದು ಬಿಟ್ಟು ಏನಿಲ್ಲ ಸರ್, ಅದೇನಿಲ್ಲ. ಸಂಪೂರ್ಣವಾಗಿ ಚಕ್ಕಡಿ ರಸ್ತೆ ಮಾಡ್ಯಾರ ಸರ್. ಹೊಲಕ್ಕೆ ಹೋಗೋಕೆ ರೈತರಿಗೆ ಅನುಕೂಲ ಮಾಡ್ಯಾರ ಸರ್. ಈ ಪರಿಹಾರ ಕಾಲುವೆ ಒಂದು ಸರಿಯಾಗಿಲ್ಲ ಸರ್. ಈ ಕಾಲುವೆದೊಂದು ರಿಜಿಸ್ಟರ್ ಇಟ್ಕೊಂಡಾರ ಸರ್. ಆ ಕಾಲುವೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಾಲುವೆ ಯಾವುದು ಹೊಲ ಯಾವುದು ಗೊತ್ತಾಗುತ್ತೆ. ಸಾರ್ವಜನಿಕಕ್ಕಾಗಿ ಬೇಕಾದದ್ದು ರೋಡ್ ಅಂತ ಐತ್ರಿ, ದೇವಸ್ಥಾನಗಳು ಅದಾವ್ರಿ, ಅವನ್ನೆಲ್ಲ ಅದಾವ್ರಿ. ಆಶ್ವಾಸನೆ ಕೊಟ್ಟ ಪ್ರಕಾರ ಯಾರು ನಡ್ಕೊಂತಾರ್ರಿ ಸರ್? ಕುರ್ಚಕ್ಕೆ ಹೋಗುವವರಿಗೆ ಅಷ್ಟೇ ಎಲ್ಲರೂ ಮಾತಾಡುವಾರ್ರಿ. ಕುರ್ಚಕ್ಕೆ ಹೋದ್ಮೇಲೆ ಅವ್ರು ಯಾರೋ ನಾವ್ಯಾರು ಎಲ್ಲಿ ನಡ್ಕೊಂಡಾರ್ರಿ. ಮತ್ತೆ ಈಗ ಎಡಿ ಬಿದ್ಕೊಂತ ಊರಿಗೆ ಹೋಗ್ಯವಲ್ರಿ, ಮತ್ತೆ ಅದಾರಿ. ಅದನ್ನ ಬಿಟ್ಟು ಮತ್ತೇನೈತ್ರಿ? ಏನು ಹೇಳ್ತೀರಿ ಅವ್ರಿಗೆ? ಇನ್ನೂ 3 ವರ್ಷ ಐತಿ. ಇನ್ನೊಮ್ಮೆ ಏನು ಮನೆ ಕೊಡ್ತೇವ್ರಿ, ತಗೊಂತಾರ, ಕಳಿಸ್ತಾರೆ, ಮುಗಿತ್ರಿ. ಶಾಸಕರಾಗಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಹಾಗೂ ಏನು ಅಭಿವೃದ್ಧಿ ಕೆಲಸಗಳು ಆಗಬೇಕು? ಅವರು ನಮ್ಮ ತಾಲೂಕಿಗೆ ಮಾತ್ರ ಪರಿಹಾರ ಅಣಿಕೆ ಇನ್ನೂ ಅವರಿಗೆ ಬಂದಿಲ್ಲ, ಬೆಳೆ ಮೇಲೆ ಬಂದಿಲ್ಲ. ನಮ್ಮ ಹೊಲ ಎಲ್ಲ ಅಣಿಕೆ ಹಾಳಕ್ಕೆ ಹೋಗ್ಬಿಟ್ಟು ಈ ವರ್ಷ ಹೆಸರು ಪೀಕು ಬಂದಿಲ್ಲ. ಯಾವುದು ಪೀಕನ್ನು ಮರ್ತು ಬಿಟ್ಟು ಈ ವರ್ಷ ಹಳ್ಳೆಲ್ಲ ತುಂಬ ಆಡಿ ಯಾರು ಹೆಸರು ಬಂದಿಲ್ಲ. ಹೆಸರಿಗೆ ಬೆಲೆನೇ ಇಲ್ಲ. ಅದು ಬಂದಕ್ಕೆ ಸ್ವಲ್ಪ ಸ್ವಲ್ಪ ಬಂದ ಪೀಕ್, ಅದು ಬೆಲೆನೇ ಇಲ್ಲ ಅವಕ್ಕೆ. ಶಾಸಕರು ಏನು ಆಶ್ವಾಸನೆಗಳು ಏನು ಕೊಟ್ಟು ಏನು ಕೊಟ್ಟೆ ಅವ್ನು ಸನೇಕ ಬರೋಲ್ಲ ಅವ. ನಾವು ದಿವಸ ಹೋರಾಡ್ತೀವಿ ಇಲ್ಲಿ. ನಾವು ವಾರದ 2-3 ಸಲ ಮನೆಗೆ ಕೊಡ್ತೇವೆ ನಾವು. ಚಕ್ಕಡಿ ರಸ್ತೆ ಮಾಡ್ಯಾರ, ಇನ್ನೂ ಒಂದು ಕಡೆ ಮೊಹರಂ ಹಾಕಿಲ್ಲ. ಊರಾಗ ಹಳ್ಳ್ಯಾನ ವರ್ಕಿಂಗ್ ಯಾವಾಗಿಲ್ಲ. ಏನು ಹೇಳ್ತೀರಿ ಶಾಸಕರಿಗೆ? ಏನು ಮಾಡ್ಬೇಕ್ರಿ ಈಗ 2 ವರ್ಷದಾಗ ಅಂದ್ರೆ ಏನು ಈಗ ಬೆಳೆ ಎಲ್ಲ ಹಾನಿ ಆಗ್ಯಾವ ನಮ್ಮಲ್ಲಿ. ಅವಕ್ಕೆ ಹಾಕ್ತೇನೆ ಅಂತೇಳಿ ಹೋದಾರ, ಇನ್ನಾದರೂ ಇವತ್ತಿಗೆ ಒಂದು ಅಮೌಂಟನ್ನು ಹಾಕಿಲ್ಲ, ಇದನ್ನು ಹಾಕಿಲ್ರಿ. ಬೆಳೆ ಪರಿಹಾರ ಬೆಳೆ ಎಲ್ಲ ನಷ್ಟ ಆಗ್ಯಾವ್ರಿ ನಮ್ಮಲ್ಲೆಲ್ಲ. ರೈತ ಹೋರಾಟಗಾರರು ಅವರು ಒಂಥರ ನೆಚ್ಕೊಂಡ್ರೆ ನಾನು ರೈತ ಹೋರಾಟಗಾರ ಅಂತ. ರೈತರ ಮ್ಯಾಗ ಕಾಳಜಿ ಐತಿ ಇದ್ರ, ಮತ್ತೆ ಈಗ ರೈತರ ಬಗ್ಗೆ ಮತ್ತೆ ಕಾಳಜಿ ವಹಿಸಿದ್ರ ಬಡ ಬೆಳೆ ಪರಿಹಾರ ಅವನ್ನೆಲ್ಲ ಹಾಕಿಸ್ಬೇಕಿಲ್ರಿ. ಈಗ ನೋಡಿ ಹೋಗಿ 1 ತಿಂಗಳು 2 ತಿಂಗಳು ಆತವ್ರ, ಒಳ್ಳೆ ಇಂದಿಗೆ ಅಮೌಂಟ್ ಬಂದಿಲ್ಲ ಯಾರಿಗೂ. ಈಗ ಅವರು ಮಾಡಿದ್ರಿ ಹೊಲವರಿ ಕೆಲಸ ಮಾಡ್ಯಾರ, ರೋಡ್ ಮಾಡ್ಯಾರ. ಒಂದು ಸ್ವಲ್ಪ ಅರಕಳಿ ಆಗ್ಯಾವ. ಆ ಒಳಗೆ ಈ 2 ವರ್ಷದಾಗ ಹಿಂಗೆ ಮಾಡ್ಯಾರ. ಈಗ ಅವ್ರು ಬಂದಿಂದಂತೂ ಮಳೆಗಾಲನ ಭಾಳ. ಆ ಒಳಕ್ಕೆ ಬೆಳೆ ವಿಮಾ ಬಂದಿಲ್ಲ, ಬೆಳೆ ಪರಿಹಾರ ಬಂದಿಲ್ಲ. ಆ ಒಳಕ್ಕೆ ಏನ್ರಿಪ್ಪ ಅಂತಂದ್ರೆ ಏನು ಹಂಗೆ ಆಶ್ವಾಸನೆ ಕೊಡ್ತಾರೆ, ಕರೆಕ್ಟ್ ಮಾಡವಲ್ರಿ. ಆ ಒಳಗೆ ಮತ್ತು ಇನ್ನೂ ಒಂದು ಏನೈತಿ ಅಂದರೆ ಬರೀ ಓಟಿನ ಆಸೆಗೆ ಹಂಗೆ ಬೆಳೆದಂಗೆ ಬೆಳಕು ಮಾಡ್ಕೊಂತ ಹೊಂಟು ಬಿಟ್ಟಾರೆ ಎಲ್ಲರೂ. ರಸ್ತೆ ಬಿಟ್ಟು ಮತ್ತೇನು ಅಭಿವೃದ್ಧಿ ಮಾಡಿದ್ದಾರೆ ಶಾಸಕರು? ಚಕ್ಕಡಿ ರಸ್ತೆ ಬಿಟ್ಟು ಇನ್ನೂ ಏನು ಅಭಿವೃದ್ಧಿ ಆಗಿಲ್ಲ ಬಿಡ್ರಿ. ನಾವೀಗ ನವಲಗುಂದ ವಿಧಾನಸಭಾ ಕ್ಷೇತ್ರದ ಯಮನೂರು ಗ್ರಾಮದಲ್ಲಿದ್ದರೆ, ಹಾಗಾದರೆ ಇಲ್ಲಿ ಬರುವಂತಹ ಶಾಸಕರಾದ NH ಕೋನರೆಡ್ಡಿ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇಲ್ವಾ ಎಂಬುದರ ಬಗ್ಗೆ ಯಮನೂರು ಗ್ರಾಮಸ್ಥರನ್ನೇ ಕೇಳೋಣ ಬನ್ನಿ. ನೋಡ್ರಿ, ಬಂದ ಭಕ್ತರುಗಳಿಗೆ ಇಲ್ಲಿ ರಾಜೇಶ್ವರ ದರ್ಬಾರ್ದಾಗ ಏನು ಸವಲತ್ತಿಲ್ಲ. ಎಲ್ಲಿ ನಿಂದಿರ್ಬೇಕು, ಎಲ್ಲಿ ಹೋಗ್ಬೇಕು, ಏನಿಲ್ಲ. ಅವ್ರಿಗೆ ಎಲ್ಲಿ ಏನಾರ ಮಾಡ್ಬೇಕಂದ್ರೆ ಬರೀ ಏನಿದ್ರು ಅಲ್ಲಿ ರೂಮಿಗೆ ರೊಕ್ಕ ಕೊಡ್ಬೇಕು ಅವ್ರು. ಇಲ್ಲಿ ಸವಲತ್ತು ಬೇಕು. ನೀರಿನ ಪ್ರಾಬ್ಲಮ್ ಐತಿ ಇಲ್ಲಿ. ಬಂದು ಭಕ್ತರುಗಳಿಗೆ ಏನೋ ಒಂದು ಮಾತಾಡೋಕೆ ಹೋದ್ರೆ ಬರೀ ಖಾಲಿ ಕೂಡಿ ಜಗಳ ಮಾಡ್ತಾರೆ. ಜಗಳ ಮಾಡಿ ಬರೀ ಏನು ಮಾಡೋಕೆ ಹೋದ್ರೆ ಏನೋ ಒಂದು ಆಗ ಹೋಗ್ಬಿಡ್ತೈತಿ ಇಲ್ಲಿ. ಅದಕ್ಕೆ ಇಲ್ಲಿ ಸ್ವಲ್ಪ ಸವಲತ್ತು ನೀವು ಮಾಡಿ ಕೊಡ್ಬೇಕು. ನಮಗೆ ಎಲ್ಲ ಬಂದು ಭಕ್ತರುಗಳಿಗೆ ಸವಲತ್ತು ಕೊಡ್ಬೇಕು. ನಮ್ಮ ಕೊಡಿಲ್ಲ ಅಂದ್ರೆ ಭಕ್ತರುಗಳಿಗೆ ಕೊಡ್ಬೇಕು. ಏನೀಗ ಮಾಡೇ ಇಲ್ರಿ ಅವ್ರು, ಏನು ಮಾಡೇ ಇಲ್ರಿ. ಮೊದಲ ಗಟ್ರ ಸುದ್ ಮಾಡ ಅಂತ ಹೇಳಿ ಗಟ್ರಕ್ಕೆ ನೀರು ಹೋಗಿ ದಾರಿ ಇಲ್ರಿ. ಅಲ್ಲಿ ಬಂದ್ ಮಂದಿಗೆ ಭಕ್ತರಿಗೆ ಟಾಯ್ಲೆಟ್ಗೆ ಹೋಗೋ ಭಾಳ ಇದು ಮಾಡ್ತಾರೆ, ಕೇಳ್ತಾರೆ. ಅದನ್ನ ವ್ಯವಸ್ಥೆ ಮಾಡನ್ರಿ ಮೊದಲು. ಎಲ್ಲ ತಂದ್ರೆ ಗಟ್ರ ತುಂಬಿ ಹೊಲಸಾಟ್ ಇಟ್ಬಿಟ್ಟವ್ರಿ ಅವ್. ಅದನ್ನ ಮಾಡನ್ರಿ. ಏನಿಲ್ಲ ಇಲ್ರಿ, ಅದು ಹೆಸರಿಗೆ ಒಂದು ಶಾಸಕರು ಬಂದಿರ್ತಾರ್ರಿ. ಆದ್ರೆ ಅದನ್ನ ಇದು ಮಾಡಿಲ್ರಿ ಅವ್ರು. ಬಂದಿರ್ತಾರ, ವಿಚಾರ ಮಾಡಿಲ್ರಿ. ಅದನ್ನ ಭಾಳ ಹೊಲಸದೈತ್ರಿ ನಮ್ಮೂರ್. ಅದು ಬಂದ್ ಪಾಪ ಸೊಳ್ಳಿ ಕಡ್ಸಂತ ಬಿದ್ದು ಹೋಗೋರಿ. ಅವ್ ಏನ್ ವ್ಯವಸ್ಥೆನೇ ಇಲ್ರಿ. ರೈತರಿಗೆ ಒಟ್ಟು ಮಾಡ್ಬೇಕು. ಯಾವ್ದು ಹಳ್ಳಿನೂ ನೋಡ್ವಲ್ರಿ ಇಲ್ಲಿ. ಆಮೇಲೆ ದಾರಿ ಸಣ್ಣದಾರಿ, ದೊಡ್ಡದಾರಿ ಯಾವ ದಾರಿನೂ ಇಲ್ಲ ನಮ್ಗೆ ಹೋಗಾಕ. ಗಾಡಿ ಗಿಡಿ ಎಲ್ಲಾ ಅಡ್ಡಾಡ್ವಲ್ವು, ಏನು ಮಾಡವಲ್ರಿ. ಒಟ್ಟ ಅಭಿವೃದ್ಧಿ ಕೆಲಸನೇ ಇಲ್ಲ ನಮ್ಮ ಯಮನೂರ್ಗೆ. ಮತ್ತಿನ್ನ ಅವ್ರ ರೈತರ ಹಾಳಾಗ್ಯಾರ ಅಂತನೂ ಇಲ್ಲ.
ನವಲಗುಂದ ವಿಧಾನಸಭಾ ಕ್ಷೇತ್ರ ಒಳಗೆ ಯಮನೂರ್ ಅಂದ್ರೆ ಒಂದ್ ದೊಡ್ಡ ಗ್ರಾಮ. ಆ ಗ್ರಾಮಕ್ಕೆ ಏನೇನು ಇಲ್ರಿ, ಇಂಥ ಗ್ರಾಮ ಒಳಗ ಅಭಿವೃದ್ಧಿ ಆಗಿಲ್ಲ. ಏನ್ ಅಭಿವೃದ್ಧಿನ ಇಲ್ರಿ. ಇಲ್ಲೇ ನೋಡ್ರಿ ಇಷ್ಟು ದೇವಸ್ಥಾನ ಐತಿ, ಅವು ಒಟ್ಟ ಇಲ್ಲಿ ಗಾಡಿ ತರ್ಬಕ್ ಜಾಗ ಇಲ್ಲ, ಏನಿಲ್ಲ. ಎಲ್ಲಾರು ರೋಡ್ನ್ಯಾಗ ಹಚ್ಕೊಂಡ್ ಕುಂದಿರ್ತಾರ. ಒಂದ್ ಶೌಚಾಲಯ ಬಂದ್ ಯಾತ್ರಿಕರಿಗೆ ಏನೇನು ಇಲ್ರಿ. ಇವ್ರು ಪಂಚಾಯತ್ಯರಿಗೆ ಹೇಳ್ತೀವಿ, ಅವರು ಏನು ಮಾಡಕ್ತಾ ಇರಲ್ಲ. MLA ಏನು ಮಾಡಕ್ತಾ ಇರಲಿಲ್ಲ. ಅಲ್ಲಿ ಹಳದಾಗ 2 ಎಕರೆ ಜಾಗ ಹಿಡ್ದಾರ, ಅವ್ನ ಏನೇನೋ ಮಾಡಿಸ್ತೀನಿ ಅಂದ್ರ ಅವನು ಮಾಡ್ಸಕ್ತಾ ಇರಲಿಲ್ಲ. ಕರೆಂಟ್ ಇಲ್ರಿ ಅವ್ರಿಗೆ, ಬಂದ್ ಭಕ್ತರಿಗೆ ಕತ್ತಲ್ದ ಜಳಕ ಮಾಡಿ ಬರ್ತಾರ. ಏನು ಅಭಿವೃದ್ಧಿನೇ ಇಲ್ರಿ. ಏನ್ ಮಾಡುದ್ರಿ ಅವ್ರನ್ನ? ಜನರು ಕುಂದು ಕೊರ್ತಿದ್ರು ಮಾಡ್ಯಾರ. ಅದನ್ನ ವಿಷಯ ನಾವು ಕೇಳೇವ್ರಿ. ಬಂದಾರ ಯಾರೋ ಯಾವ್ದೋ ಜಾತಿಯವ್ರು ಆ ಜಾತಿ ಈ ಜಾತಿ ಅಂದಿಲ್ರಿ ಸರ್, ಅಂದಿಲ್ಲ, ಮಾಡ್ಯಾರ. ನಿಮ್ ಗ್ರಾಮಕ್ಕೆ ಇನ್ನೂ ಏನಾಗ್ಬೇಕಂತ? ಇನ್ನೂ ಅದಕ್ಕೆ ಸ್ವಲ್ಪ ಸಾಲಿ ಒಟ್ಟು ಕುಂದು ಕೊರ್ತಿದಾವ್ರಿ. ಸಾಲಿ ಒಂದ್ ಮಟ್ಟದ್ದು ಐತ್ರಿ ಇಲ್ಲಿ. ಒಟ್ಟು ಓಣಿ ಒಂದೊಂದು ಓಣಿ ಹಂಗದವ್ರಿ ಸರ್. ಓಣಿ ಒಟ್ಟು ಮಾಡ್ಬೇಕು. ಒಂದು ಅಂಜುಮನಿದು ಕಮಿಟಿ ಮಾಡಿ ಕರೆದಿದ್ರಿ ನಾವು. ಸ್ಪಂದನೆ ಮಾಡ್ಯಾರ ಮುಸ್ಲಿಮ್ಸು. ಒಳ್ಳೆ ಒಂದೊಂದು ಓಣಿ ಕಾಂಕ್ರೀಟ್ ಇಲ್ರಿ ಸರ್, ಕಾಂಕ್ರೀಟ್ ಮಾಡ್ಬೇಕಾಯ್ತು. ಡ್ರೈನೇಜ್ ಏನು, ನೀರು ಹೆಂಗೆ ಬರ್ತಾವು ಏನಿಲ್ಲ. ಸ್ವಲ್ಪ ಅದು MLA ಗಮನ ಕೊಡ್ಬೇಕಾಕತಿ. ಹೇಳಿರ್ತಾರೆ ಅವರು, ಯಾರೋ ಅವ್ರ ಶಿಷ್ಯರು ಇರ್ತಾರೆ, ಅವರು ಮಾಡಿ ನೋಡ್ರಿಪ್ಪ ಅವ್ರದ್ದು ಕೊಡೋದಿಲ್ಲ. ಅಭಿವೃದ್ಧಿ ಆಗ್ಬೇಕ್ರಿ, ಇನ್ನೂ ಆಗ್ಬೇಕ್ರಿ. ಅವ್ರ ಕೆಲಸ ಆಗುವುದವ ಹೋದ್ರು ಮಾಡ್ತಾರ ಅವ್ರು. ನಾವು ಒಂದು 4 ಸರಿ ಅವ್ರ ಅಂತ ಹೋಗ್ಯವ್ರಿ. ಹೋಗಿ ಕೆಲಸ ಕೇಳೇವಿ, ಅವ್ರು ಮಾಡಿನೂ ಮಾಡ್ಯಾರ. ಆಮೇಲೆ ತಿಂಗಳಿಗೆ 1.5 ತಿಂಗಳಿಗೊಮ್ಮೆ ಬಂದು ನೋಡ್ಕೊಂಡು ಹೋಗ್ತಾರೆ. ಅದೆಲ್ಲ ನಮ್ಮ ಬಗ್ಗೆ ಭಾಳ ಕಾಳಜಿ ಅದಾರ. ನಾವೀಗ ನವಲಗುಂದ ವಿಧಾನಸಭಾ ಕ್ಷೇತ್ರದ ಹೆಪ್ಸೂರು ಗ್ರಾಮದಲ್ಲಿದ್ದೀರಿ. ಹಾಗಾದ್ರೆ ಹೆಪ್ಸೂರು ಗ್ರಾಮದಲ್ಲಿ ಶಾಸಕ NH ಕೋನರೆಡ್ಡಿ ಅವರ ಅಭಿವೃದ್ಧಿ ಕಾರ್ಯಗಳು ಹಾಗೂ ಮುಂದೆ ಆಗಬೇಕಂತ ಕೆಲಸಗಳ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನೀರು ಹೊಕ್ಕ ಏನು ಒಟ್ಟ ಅಭಿವೃದ್ಧಿ ಅನ್ನೋದೇ ಇಲ್ಲ. ರೋಡನು ಅಬ್ದಿರಿಲ್ಲ, ಹೊಲನೂ ಹೊಲಕ್ಕೂ ಹಳ್ಳಿ ನೋಡಿಲ್ಲ. ಹೊಲ ಇಷ್ಟು ಲುಕ್ಷನ್ ಆಗೈತಿ. ಹಳ್ಳಿ ಹೊಕ್ಕ ಎಲ್ಲಾ ಗಾಂಜಾಳ ಬಾದದು, ಹೆಸರು ಬಾದದು. ಅವ್ರು ಹೊಳ್ಳೆ ನೋಡಿಲ್ರಿ, ಒಟ್ಟ ಒಳ್ಳೆ ನೋಡಿಲ್ರಿ. ಅವ್ರು ಅದಿರಂತೂ ನೋಡಿಲ್ಲ, ಸತ್ರಂತೂ ನೋಡಿಲ್ಲ. ಗೊಬ್ಬರದ್ದು ಇಷ್ಟ ರೈತರಿಗೆ ಇಷ್ಟ ಕಷ್ಟ ಆತಂದ್ರ ಅಷ್ಟು ಕಷ್ಟ ಆತ್ರಿ ಗೊಬ್ಬರದ್ದು. ಏನು ನವಲಗುಂದ ಮತ ಕ್ಷೇತ್ರದಲ್ಲಿ ಆ NH ಕೋನರೆಡ್ಡಿ ಅವರು ಕೆಲವು ವಿಷಯಗಳನ್ನು ನಾನು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಕಳಸಾ ಬಂಡೂರಿ ಬಗ್ಗೆ ಅಂತೂ ಅವರು ಪತ್ರಿಕೆಯಲ್ಲಿ ಮಾತನಾಡೋದಾಗೈತಿ, ಹಾಗೂ ವಿಧಾನಸಭೆಯಲ್ಲಿ ಮಾತನಾಡೋದಾಗೈತಿ. ಅದೇ ತೆರನಾಗಿ ಜೋಶಿ ಅವರು ಕೂಡ ಈ ಕ್ಷೇತ್ರದವರು, ಅವರು ಕೂಡ ಇದೇ ರೀತಿ ಒಳಗೆ ಮಾತಾಡೋದಾಗೈತಿ. ಟೆಂಡರ್ ಕರೆದ ಪ್ರಕ್ರಿಯೆ ಆದರೂ ಕೂಡ ಕೇವಲ ಒಂದು ವನ್ಯಜೀವಿಯ ಸಮಸ್ಯೆ ಬಗೆಹರಿಸಿ ಕಾರ್ಯಾರಂಭ ಮಾಡಬೇಕಾಗೈತಿ. ಇವರು ಮಾಡ್ತಾ ಇಲ್ಲ, ಅವರು ಮಾಡ್ತಾ ಇಲ್ಲ. ಮೂಲಭೂತವಾಗಿ ಇವ್ರದ ಈ ಒಂದು ರೈತ ಪರ ಒಂದು ಸಮಸ್ಯೆ ಬಗೆಹರಿಸಕಂದ್ರೆ ಕಳಸಾ ಬಂಡೂರಿ ಅದಾಗಿಲ್ಲ. ಅದೇ ತೆರನಾಗಿ ಇನ್ನೂ ಕೆಲವು ಬೆಳೆ ವಿಮೆ ಪರಿಹಾರ ಅಂತ ಹೇಳಿದಲ್ಲ, ಇದ ಫಸ್ಟ್ ಅವ್ರು ಕೊಡಿಸಿದ್ರ, ಇದ ಫಸ್ಟ್. ಇನ್ನು ಕೆಲವು ರೈತ ರಹದಾರಿಗಳಂತೇಳಿ ಅವರು ಅರ್ಥವರ್ಕ್ ಕೇವಲ ಮಣ್ಣಿನ ಕೆಲಸಗಳು, ಅದ್ರ ಮೇಲೆ ಮೊರಮ್ಮು ಎಷ್ಟೋ ಜನರಿಗೆ ಅನುಕೂಲ ಆಗೈತಿ. ಇನ್ನೂ ಅನೇಕ ರಹದಾರಿಗಳು ಮಾಡುವುದವು, ಅದನ್ನ ಮಾಡ್ಬೇಕನ್ನುವಂಥದ್ದು ಒತ್ತಾಯ ನಡೆಸಿವಿ. ಇಷ್ಟ ಅವ್ರದ್ದು ಪ್ರಕ್ರಿಯೆ ಐತಿ. ಒಂದು ಅದನ್ನ ರೋಡ್ ಒಂದ್ ಮಾಡಿದ್ರೆ ಸಾಕು ನಮ್ಗೆ. ಈಗ 2 ವರ್ಷ ಆಯ್ತು ಶಾಸಕರ ಏನ ಬಂದಿಲ್ರಿ ಒಟ್ಟ ಬಂದಿಲ್ರಿ ಅವನಿಗೆ. ಈಗ ಏನಾಗ್ಬೇಕಂತೀರಿ ನಿಮ್ಮ ಊರಿಗೆ? ನಮ್ಮ ಓಣದಾರಿ ಊರ್ ಸ್ವಚ್ಛ ಗಟ್ರ ನೀರ್ ಹೋಗಕ್ ದಾರಿ, ರೋಡ್ ಸ್ವಚ್ಛ ಮಾಡೋದು ಇದು ಆಗುದ್ರಿ. ಮತ್ತೇನೈತಿ, ಮತ್ತೆ ಇದೇನು ಮಾಡೋದು ಬೇಡ. ಅವ್ರು ಇದನ್ನ ಮಾಡಿದ್ರೆ ಸಾಕಾಗೈತಿ. ಅವು ಇನ್ನೂ ಏನು ಮಾಡೇ ಇಲ್ರಿ, ಅಭಿವೃದ್ಧಿ ಮಾಡೇ ಇಲ್ಲ. ಇನ್ನು ಮ್ಯಾಗ ಮಾಡ ಅಂತ ಹೇಳಿ ನಾವು ಹ್ಞೂ ಅಂದಾರ. ಏನಾಗ್ಬೇಕಂತೀರಿ ನಾವು ಇವು ಮತ್ತು ಇವು ಬೆಳೆ ಹಾನಿ, ಬೆಳೆ ವಿಮಾ ಮತ್ತು ಬೆಳೆ ನಷ್ಟ ಆಗಿದ್ದು ಅವನ್ನೆಲ್ಲನೂ ದೊಡ್ಡ ಮುಂಜಾರು ಮಾಡ್ರಿ ಅಂತೇಳಿ. 2 ಬಾರಿ ಶಾಸಕರಾದ್ರು. 2012 ಮಾಡಿದ್ರು, 2023 ಏನು ಹೇಳ್ತೀರಿ ಶಾಸಕರಿಗೆ? ಶಾಸಕರಿಗೆ ನಾವು ನಿನ್ನೆ ಆದ್ರೂ ಹೋಗಿ ಹೇಳೇವ್ರಿ ಅವ್ರಿಗೆ. ಆದ್ರೆ ನಾವು ಶೀಘ್ರವಾಗಿ ದೌಡು ನಾವು ಚಾಲೂ ಮಾಡ್ತೀವಿ. ಮಾಡ್ಕಾಸ ನಾವು ಜನರಿಗೆ ಒಳ್ಳೇದಾಗುವಂಗೆ ಮಾಡ್ತೀವಿ ಅಂತ ಹೇಳ್ಯಾರ. ನಾವು ಅದನ್ನು ದೌಡ್ ಮಾಡಿರಿ, ಬೆಳೆ ಹಾನಿ ಅದನ್ನು ಎಲ್ಲನೂ ಜರೂರು ರೈತರಿಗೆ ಕೊಡ್ರಿ ಅಂತ ಹೇಳಿದ್ವಿ. ಅಭಿವೃದ್ಧಿ ಕೆಲಸ ಇನ್ನೂ ಆಗ್ಬೇಕಂತೀರಿ? ಆಗ್ಬೇಕ್ರಿ. ಏನು ಭಾಳ ಅಡಿಗಟ್ಟತಿ. ದಾರಿ ಪಾರಿ ಏನು ಉಳಿದಿಲ್ಲ. ಇಲ್ಲೇ ಅಟ್ಟ ಚಲೋ ಐತಿ. ನೀರಿಂದ ಕುಡಿಯೋ ನೀರಿಂದಲ್ಲ, ಕುಡಿ ನೀರಿಂದ ಹೊಲಸಾಟ ಭಾಳ ಐತಿ, ಭಾಳ ಐತ್ರಿ. ಕುಡಿಯೋ ನೀರಿನ ಸಮಸ್ಯೆ ಐತಿ. ಹ್ಞೂ ರೀ. ಕಾಲುವೆ ಗಟ್ರ ಅದಾವಂತೀರೇನ್ರಿ ನಿಮ್ಮೂರಿಗೆ? ಕಾಲುವೆ ಗಟ್ರ ಅದಾವಲ್ರಿ, ಮತ್ತು ಇವು ಗಟಾರ ಮಾಡೈತಲ್ರಿ ಅವನು.
ಎಲ್ಲ ಸ್ವಚ್ಛತೆ ಅದಾವು. ಬೆಳಿದ್ರಿ ಅವನು ಸರಿಯಾಗಿ ಈ ಪಂಚಾಯತಿ ಅದ ಯಾವಾಗಾರ ಒಮ್ಮೆ ಅದು ಬೆಳಿತಾರ ಹೊಳ್ಳಿ ಬರೋದೂ ಇಲ್ಲ. ನಾವು ಬಳ್ಕೊಳ್ಳೋದು ಮನೆ ಮುಂದೆ ನಮ್ಮ ಮನೆ ಮುಂದೆ ನಾವು ಬಳ್ಕೊಂತೀವಿ. ಏನು ಅಭಿವೃದ್ಧಿ ಕೆಲಸ ಮಾಡಿದಾರ ಏನಾಗ್ಬೇಕಂತೀರಿ ಇನ್ನೂ ಅಭಿವೃದ್ಧಿ ಕೆಲಸಗಳು? ಆಗ್ಬೇಕ್ರಿ, ಇನ್ನೂ ಭಾಳ ಆಗ್ಬೇಕು. ದಾರಿ ಕೆಲಸ ಮಾಡಕತ್ತಾರ, ಇನ್ನೂ ಮರ್ದ ಆಗ್ಯಾವ, ಇನ್ನೂ ಆಗ್ಬೇಕ್ರಿ. ಈಗ ಚಕ್ಡಿ ರಸ್ತೆ ಬಿಟ್ರೆ ಮತ್ತೇನು ಅಭಿವೃದ್ಧಿ ಕೆಲಸ ಮಾಡಿ? ಊರಾಗ ಏನು ಆಗಿಲ್ರಿ ಕೆಲಸ. ಊರನ್ನ ಅಭಿವೃದ್ಧಿ ಆಗ್ಬೇಕು. ಇವೆಲ್ಲ ಇವಾಗ ನೋಡಿ ಗಟ್ರ ಎಲ್ಲ ಹಂಗದಾವು, ಅವು ಅಭಿವೃದ್ಧಿ ಆಗ್ಬೇಕು. ಇಲ್ಲಿ ಊರು ರಸ್ತೆ ಸುಧಾರಣೆ ಒಂದು ಇಲ್ರಿ. ಇಲ್ಲಿ ಒಟ್ಟ ಒಂದು ರಸ್ತೆ ಒಂದು ಸುಧಾರಣೆ ಇಲ್ಲ. ಎಲ್ಲ ಕೊಯ್ಸಿ ಆಗ್ಯಾವು, ಗಾಡಿ ಬಿಡೋ ಅಡ್ಡಾಡಕ್ಕೆ ಜಾಗ ಇಲ್ಲ. ಏನು ಒಟ್ಟ ಏನು ಒಂದು ಗಾಡಿ ಬರೋಕ್ಕೆ ಜಾಗ ಇಲ್ಲ. ಏನೊಂದು ಅಭಿವೃದ್ಧಿ ಆಗೇ ಇಲ್ಲ ಇಲ್ಲಿ. ಒಟ್ಟ ಏನಾಗಿಲ್ಲ ಊರೊಳಗೆ. ಆಮೇಲೆ ಒಂದು ರಸ್ತೆ ಒಂದು ಮಾಡ್ಯಾರ ಅಲ್ಲಿ, ಹೊಲಕ್ಕೆ ಹೋಗೋ ರಸ್ತೆ, ಚಕ್ಡಿ ರಸ್ತೆ. ಊರೊಳಗೆ ಮಾತ್ರ ಏನು ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಕೆಲಸ ಅಂತಂದ್ರೆ ಏನ್ರಿ, ಈಗ ಚಕ್ಡಿ ದಾರಿ ಒಳಗೇನು ಮಾಡ್ಯಾರ ಹಳ್ಳ್ಯಾಗ. ಈಗ ದೊಡ್ಡ ಕೆಲಸ ಆಗ್ಬೇಕ್ರಿ ಸರ್. ಈಗ ದೊಡ್ಡ ಕೆಲಸ ಅಂತಂದ್ರೆ ಏನ್ರಿ, ಈ ಸಲ ಮಳೆ ಆಗಿ ಜನರಿಗೆ ಎಲ್ಲ ಹೆಸರಿಂದ ನುಕ್ಸಾನ್ ಆಗೈತಿ. ಈಗ ಹೆಸರು ನುಕ್ಸಾನ್ ಆಗ್ಯಾವ ಅಂತಂದ್ರೆ ಈಗ ಮಾರ್ಕೆಟ್ನಾಗ ಹೋದಂತಂದ್ರೆ 1500 1000 ಹಿಂಗೆ ಕೇಳ್ತಾರೆ ಇಲ್ಲ ನುಕ್ಸಾನ್ ಆಗಿಂದ. ಅದಕ್ಕೆ ಏನರ ಒಂದು ಇಲ್ಲಿ APMC ಒಳಗೆ ರೈತರಿಗೆ ಅನುಕೂಲ ಆಗುವಂಗೆ ಬೆಂಬಲ ಬೆಲೆ ಒಂದು ನಿಗದಿ ಇಷ್ಟು ರೇಟ್ ಅನ್ನುವಂಗೆ ಒಂದು ಅವ್ರು ರೈತರಿಗೆ ಮಾಡಿದ್ರೆ ಅನುಕೂಲ ಆಕತ್ತೆ ಅಂತೇಳಿ ನಮ್ಮದೊಂದು. ನಮ್ಮಲ್ಲಿ ರೋಡ್ ಕೆಲಸ ಆಗ್ಬೇಕ್ರಿ. ಮೊದ್ಲಕ್ಕೆ ರೋಡ್ ಇದೆ, ಎಷ್ಟು ಕಾಂಕ್ರೀಟ್ ಮುಗಿದ್ರೆ ಮುಗೀತು, ಮುಂದೆ ರೋಡ್ ಇಲ್ರಿ. ನೀರಾಗ ಹೋಗ್ಬೇಕು. ಅದಕ್ಕೆ ರೋಡ್ ಆದ್ರೆ ಕಾಂಕ್ರೀಟ್ ರೋಡ್ ಆದ್ರೆ ಅನುಕೂಲ ಆಗುತ್ತೆ. ಏನ್ ಮಾಡಿದಾರೆ ಈಗ 2 ವರ್ಷ ಆಯ್ತು ಅಭಿವೃದ್ಧಿ ಕೆಲಸಗಳು ನಿಮ್ಮ ಗ್ರಾಮಕ್ಕೆ? ನಮ್ಮ ಗ್ರಾಮಕ್ಕೆ ಮಾಡಿದಾರೆ. ಅಲ್ಲಿ ಆಚೆ ಕಡೆ SC/ST ಒಳಗೆ ರೋಡ್ ಮಾಡಿಸಿದಾರೆ. ಆಮೇಲೆ ಒಂದು ಅಂಗನವಾಡಿ ಇದು ಮಾಡಿಸಿದಾರೆ. ನಡುವಿನ ದಾರಿ ಶುದ್ಧ ಮಾಡ್ಬೇಕ್ರಿ. ಆಮೇಲೆ ಐನಕೇರಿ ದಾರಿ ರೀ, ಈ ತೆಳಗಡೆ ದಾರಿ ಶುದ್ಧ ಮಾಡ್ಯಾರ್ರಿ. ಎಷ್ಟು ಅಂದ್ರೆ ಅವರು ರೊಕ್ಕಕ್ಕೆ ಭಾಳ ಖರ್ಚು ಮಾಡ್ಯಾರ ಬಿಡ್ರಿ. ಮತ್ತು ಅದ್ರಾಗೇನು ಪೂಲ ಕಟ್ಸ್ಯಾರ, ಎಡ್ಕ ಬಲ್ಕ ಮಣ್ಣು ಹಾಕ್ಸಿ ಮೂರಮ್ ಊರ್ಲಿದ್ದ ಮೂರಮ್ ತರಿಸಿ ಹಾಕ್ಸ್ಯಾರ್ರಿ. ನವಲಗುಂದಾಗಿದ್ದನ್ನ ಮೂರಮ್ ತರಿಸ್ಯಾರಿ, ಹಾಕ್ಸಿ ದಾರಿ ಗಟ್ಟಿ ಮಾಡ್ಯಾರ ಅದನ್ನ. ಈಗ ಇವು 2 ದಾರಿ ಹದಿಗೆಟ್ಟು ಹೋಗ್ಯಾವ ಬಿಡ್ರಿ. ಮತ್ತು ಅದ್ರಾಗೇನು ಅವು ಈಗ ನಾವು ಒಮ್ಮೆ ಕಾರ್ ಗಾಡಿ ಜೀಪ್ ತೊಗೊಂಡು ಹೋಗಿದ್ದೀವಿ ರೀ. ಹೋದಾಗ ಅವರು ಆಶ್ವಾಸನೆ ಕೊಟ್ಟರು, ಕಲ್ಲು ಹೊಂದಿಸ್ಬಿಡ್ರಿ ಅಂತಂದ್ರೆ ನಾವು ಎಲ್ಲ ಇದು ಕೊಡ್ತೇನೆ, ಅನುದಾನ ಕೊಡಿಸ್ತೇನೆ, ನೀವು ಕಲ್ಲು ಹೊಂದಿಸ್ಬಿಡ್ರಿ 2 ದಾರಿಗೆ ಅಂತಂದ್ರೆ. ಮೀನು ದಾರಿ ಇದ್ದಾರೆ, ನಮ್ಮ 3 ದಾರಿ ಅಂದ್ರೆ ಇದ್ದಾರೆ, ಬ್ಯಾಟಿ ಮಟ್ಟ ಹೋಗತ್ತಿರೋದು. ಅದಕ್ಕೆ ಅದನ್ನ ದಾರಿ ಶುದ್ಧ ಮಾಡಿರಿ, ಅವು 2 ದಾರಿ ಶುದ್ಧ ಮಾಡಿರಿ ಸಾಕ್ರಿ. ಆಮೇಲೆ ಊರಾಗ ಈ ಡಂಬರ್ ರಸ್ತೆ ರೀ, ಅಲ್ಲೆಲ್ಲೇ ಬಿದ್ದ ಇದು ಆಗ್ಯಾವ್ರಿ, ಅವನು ಶುದ್ಧ ಮಾಡ್ಬೇಕ್ರಿ. ನವಲಗುಂದ ವಿಧಾನಸಭಾ ಕ್ಷೇತ್ರದ ಕಿರೇಸೂರು ಗ್ರಾಮದಲ್ಲಿದ್ದಾರೆ. ಹಾಗಾದರೆ ಶಾಸಕ NH ಕೋನರೆಡ್ಡಿ ಅವರು ಅಭಿವೃದ್ಧಿ ಕೆಲಸ ಏನೆಲ್ಲ ಮಾಡಿದ್ದಾರೆ ಹಾಗೂ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು ಎಂಬುದರ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಹೇಳ್ತಾರೆ, ಕೇಳೋಣ ಬನ್ನಿ. ಸರ್, ಇವಾಗ ಶಾಸಕ NH ಕೋನರೆಡ್ಡಿ ಅವರು ಶಾಸಕರಾಗಿ 2 ವರ್ಷ ಆಗಿದ್ದಾರೆ. ಯಾವೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಹಾಗೂ ಇನ್ನೂ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು, ತಮಗೆ ಕೊಟ್ಟಂಥ ಭರವಸೆಗಳನ್ನು ಯಾವುದನ್ನು ಈಡೇರಿಸಿದ್ದಾರೆ ಎಂಬುದರ ಬಗ್ಗೆ ತಾವೇನು ಹೇಳ್ತೀರಾ? ಸರ ಮಾಡಿದಾರೆ ರೀ, ಕೆಲವೊಂದು ಕೆಲಸಗಳನ್ನು ಮಾಡಿದಾರ. ಆದ್ರೆ ನಮ್ಮ ಊರದ್ದು ಭಾಳ ಅಂದ್ರೆ ಬೆಣ್ಣೆಳದ ಫ್ಲಡ್ದ ಸ್ವಲ್ಪ ಭಾಳ ಐತಿ. ನಮ್ಮೂರಿಗೆ ಬೆಣ್ಣೆಳದ ನೀರಿಂದ ಭಾಳ ಇದಾಗತೈತಿ. ಅದೊಂದು ಮಾಡಿ ಕೊಡ್ಬೇಕು ಅನ್ನೋದು ಅವ್ರಿಗೆ ಮನವಿ ಮಾಡತ್ತೀವಿ ನಾವು. ಬಟ್ ಸರ್ಕಾರದಾಗ ರೊಕ್ಕ ಇಲ್ರಿ. ಅವ್ರ ರೊಕ್ಕ ಇಲ್ಲ ಅಂದ್ರೆ ಅವ್ರು ಮಾಡಂದ್ರಿ ಎಲ್ಲಿಂದ ಮಾಡ್ಬೇಕ್ರಿ? ಅವ್ರ ಸರ್ಕಾರದಾಗ ರೊಕ್ಕನೇ ಇಲ್ಲ, ಅವ್ರು ಎಲ್ಲಿ ಮಾಡಂದ್ರೆ ಎಲ್ಲಿಂದ ಮಾಡ್ಬೇಕು? ದಾರಿ ಇದಿಲ್ಲ ಸರ್, ಚಕ್ಡಿ ದಾರಿ ಅಷ್ಟು ಮಾಡಿ ಕೊಟ್ಟಾರ್ರಿ. ಮತ್ತು ಹಳ್ಳಕ್ಕೆ 200 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗೈತ್ರಿ. ಮೊನ್ನೆ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಬಂದಿದ್ರು, ಬಂದು ಇದನ್ನೆಲ್ಲ ಸಮೀಕ್ಷೆ ಮಾಡ್ಕೊಂಡು ಹೋಗ್ಯಾರ, ಮಾಡ್ತಾರಂದಾರ. ಒಮ್ಮಕ್ಲಂತೂ ಆಗೋದಿಲ್ಲ, ಅದನ್ನೆಲ್ಲ 1 by 1 ಮಾಡ್ಕೊಂತ ಹೋಗ್ತಾರ್ರಿ. ಕೆರಿ ಬರೋದೈತ್ರಿ. ಹೊಳ್ಳಿ ಹಳ್ಳದೊಂದು ಸಮಸ್ಯೆ ಭಾಳ ಆಗತೈತ್ರಿ. ಅದನ್ನ ಗ್ರಾಂಟ್ ತಂದು ಏನೋ ಮಾಡ್ತೇನೆ ಅಂದ್ರೆ ಇನ್ನೂ ಕೆಲಸ ಚಾಲು ಆಗಿಲ್ಲ. ಏನು ಬೇಕಾಗೈತಿ ಅದನ್ನೆಲ್ಲ ಮಾಡ್ಬೇಕ್ರಿ. 50% ಮಾಡ್ಯಾರ, ಇನ್ನೂ 50% ಉಳ್ದೈತಿ. ಆದ್ರಿಂದ ದಯಮಾಡಿ ಕೋನರೆಡ್ಡಿ ಅವ್ರಿಗೆ ಇನ್ನೊಮ್ಮೆ ಮನವಿ ಮಾಡ್ಕೊಂತೀನಿ, ಯಾವ್ಯಾವ ಬಾಕಿ ಚಕ್ಡಿ ರಸ್ತೆ ಅದಾವು, ರೈತರು ಹೊಲಕ್ಕೆ ಹೋಗೋ ರಸ್ತೆ ಅದಾವು, ಅವನ್ನ ಆದಷ್ಟು ಜರೂರು ಮಾಡಿ ಕೊಟ್ರೆ ನೀವು ಒಂದು ರೈತರಿಗೆ ಅನುಕೂಲ ಮಾಡಿ ಕೊಟ್ಟಂಗ ಅಂತೇಳಿ ಇನ್ನೊಮ್ಮೆ ಕೋನರೆಡ್ಡಿ ಅವರಿಗೆ ಮನವಿ ಮಾಡ್ತೇನೆ. NH ಕೋನರೆಡ್ಡಿ ಅವರು ಶಾಸಕರಾದ ನಂತರ ಅಭಿವೃದ್ಧಿ ಕೆಲಸಗಳು ಏನು ಮಾಡಿದ್ದಾರೆ ಹಾಗೂ ಏನು ಆಗ್ಬೇಕೆಂಬುದರ ಬಗ್ಗೆ ಕುಸುಗಲ್ ಗ್ರಾಮದ ಜನರು ಏನು ಹೇಳ್ತಾರೆ, ಕೇಳೋಣ ಬನ್ನಿ. ಮಾಡ್ಯಾನ ಕೆಲವು ಭಾಗ ದಾರಿ ಮಾಡ್ಯಾನ, ಹೊಲವರಿ ದಾರಿ ಮಾಡ್ಯಾನ್ರಿ. ಇನ್ನು ಏನಾಗ್ಬೇಕಂತಾರೆ ಶಾಸಕರ ಕಡೆಯಿಂದ? ಏನು ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಕುಸುಗಲ್ ಗ್ರಾಮದಲ್ಲಿ? ಅದು ಏನಾಗ್ಬೇಕಂದ್ರ ಇಲ್ಲಿ ಏನು ಅಭಿವೃದ್ಧಿನೇ ಆಗಿಲ್ಲ ಏನು. ಅವ್ರಿಗೆ ಅನುದಾನ ಬಿಡನ್ರಿ ಮೊದ್ಲಾಗ ಮ್ಯಾಗಿಂದ. ಅವ್ರಿಗೆ ಎಲ್ಲಾರ ಮಾಡ್ತಾರೆ ಕೆಲಸ. ಅನುದಾನ ಇಲ್ದ ನಾವು ಮಾಡಂದ್ರಿ ಭಯನ್ ಹೊಲ್ ತಗೊಂಡ್ ಮಾಡ್ಬೇಕು. ಅವ್ರು
ಇವಾಗ ಏನೇನು ಅಭಿವೃದ್ಧಿ ಮಾಡಿದಾರೆ ಕುಸಗಲ್ ಗ್ರಾಮದಲ್ಲಿ? ಅವ್ರಿಗೆ ಬಗ್ಗೆ ಅನ್ನಕ ಮಾಡ್ಯಾರ ಅವ್ರು ಸುಮ್ಮನೆ ಅನ್ಬಾರ್ದು. ಯಾವ್ದು ಬೇಕಾಗಿದ್ದನ್ನ ಮಾಡೋದಿಲ್ಲ, ಬ್ಯಾಡಾಗಿದ್ದನ್ನ ಮಾಡ್ಕೊಂತ ಹೊಂಟಾರ. ಏನಾಗ್ಬೇಕಂತೀರಿ ಅವ್ರ ಕಡೆಯಿಂದ ಇನ್ನು? ಅವ್ರಿಂದ ಏನಾಗ್ಬೇಕು, ಮನಿಗೆ ಕೊಡ್ತೇವೆ ಅಂದ್ರೆ ಮನಿ ಬಿದ್ದು ಹೊಂಟಾವು ಅಂತದನ್ನ ನೋಡುವಲ್ರಿ. ಅದ್ ದಾರಿ ಅಂತ ದಾರಿ ಚಕ್ಕಡಿ ದಾರಿ ಮಾಡ್ಯಾರ ಇವ್ರು. ಚಕ್ಕಡಿ ಅಡ್ಡಾಡ್ದಂಗ ಅಡ್ಡಾಡುವುಲ್ಲ ಈಗ ಮಳಿ ಆದ್ರೆ ಮತ್ತೆ ಹೆಂಗ್ರಿ ಅದ. ಕೆಲವು ಬಡವ್ರ ಮನಿಗಳಿಗೆ ಮನಿ ಆಗಿಲ್ರಿ ಇನ್ನು, ಅವು ಹಂಗ ಉಳ್ದವು ಪೆಂಡಿಂಗ್. ಯಾಕಂದ್ರೆ ದುಡ್ಡು ಇಲ್ಲ ಗೌರ್ಮೆಂಟ್ನಾಗ ಹಿಂಗ ಅಂತೇಳಿ ಉದ್ದೇಶ ಹಿಂಗೆ ಹೇಳ್ತಾರ. ಮತ್ತು ಕೆಲವು ಅವು ದುಡ್ಡು ಬರೋ ಮಟನು ಅವು ಮನಿ ಏಳಿಗೆ ಆಗೋದಿಲ್ಲ, ಮನಿ ಹಾಕ್ಸಕ್ಕಾಗೋದಿಲ್ಲ. ಈಗ ಒಂದು 4-5 ತಿಂಗಳು ಆತ್ರ ಬಂದೇ ಇಲ್ರಿ ನಮ್ದು. ಶಾಸಕ NH ಕೋನರೆಡ್ಡಿ ಅವ್ರು ಏನ್ ಕೆಲಸ ಮಾಡಿದಾರೆ ಅಂತ ಗ್ರಾಮದವ್ರು? ನಮ್ಮ ಗ್ರಾಮದಾಗ ಏನು ಮಾಡೇ ಇಲ್ಲ ಬಿಡ್ರಿ ಅವ್ರು. ಅಲ್ಲೇ ನಮ್ಗೆ ಇನ್ನೂ ರೋಡ್ ಮಾಡ್ಸೋಗಿದ್ದೀವ್ರಿ, ಮಾಡಿಲ್ಲ ಏನಿಲ್ರಿ. ಶಾಸಕರು NH ಕೋನರೆಡ್ಡಿ ಅವರು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದಾರೋ ಇಲ್ವೋ, ಆಮೇಲೆ ಆರಿಸಿ ಬರೋಕ್ಕಿಂತ ಮೊದಲು ಏನು ಆಶ್ವಾಸನೆ ಕೊಟ್ಟಿದ್ರು, ಗೆದ್ದ ಮೇಲೆ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ತಮ್ಮ ಗ್ರಾಮ? ಹೇಳಿದಂಗ್ರಿ ಮತ್ತ ಎಲ್ಲ ಕೆಲಸ ಮಾಡ್ಯಾರ. ಚಕ್ಕಡಿ ಆದಿ ಮಾಡ್ಸ್ಯಾರ, ಸ್ಟೇಷನ್ ದಾರಿ, ಇವು ಕೊಂಡಗೋಳ ದಾರಿ, ಬ್ಯಾಟ್ ದಾರಿ, ಮೆಟಗಲ್ ದಾರಿ ಇವನ್ನೆಲ್ಲ ಮಾಡ್ಸ್ಯಾರ. ಇನ್ನು ಏನಾಗ್ಬೇಕು? ಈಗ ಇನ್ನೂ ಕೆಲವತ್ತು ಹಾದಿ ಅವು ತಂಟೆ ಹಿಡ್ಕೊಂಡು ಕುಂತಾವ್ರಿ. ಅವನ್ನ ಅವು ಸರಿ ಮಾಡ್ಬೇಕು. ಅವು ಅಗಲೀಕರಣ ಮತ್ತು ಹೊಲ್ದಾಗ ಹೊಕ್ಕವಲ್ರಿ, ಅವು ಹಿಡ್ಕೊಂಡು ಕುಂತಾವ. ಅವ್ರಿಗೆ ರೊಕ್ಕ ಕೊಡ್ತಾರೋ ಅಥವಾ ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಮಾಡ್ಲೇಬೇಕ. ಅದ ಒಂದು ಉಳ್ಕೆ ಎಲ್ಲ ಮಾಡ್ಯಾರ. ದೇವಸ್ಥಾನ ಸಾರಿನ ಕೆಲಸ ಆಗ್ಯಾವ. ಜನರ ಸಂಪರ್ಕಕ್ಕೆ ಸಿಗ್ತಾರೆ, ಚಲೋ ಸಿಗ್ತಾರ. ನಾವ್ ಅಂಕರ ಹೆಣ್ಮಕ್ಳ ಸ್ಪಂದನೆ ಮಾಡ್ತಾರೆ. ಮಾಡ್ತಾರ. NH ಕೋನರೆಡ್ಡಿ ಅವರು 2ನೇ ಬಾರಿ ಶಾಸಕರಾಗಿರೋ ನವಲಗುಂದ ಕ್ಷೇತ್ರದಿಂದ ಈಗ 2 ವರ್ಷ ಪೂರೈಸಿದ್ದಾರೆ. NH ಕೋನರೆಡ್ಡಿ ಅವರು ತಮಗೆ ಏನು ಆಶ್ವಾಸನೆ ಕೊಟ್ಟಿದ್ರು, ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ರೆ ಏನಾಗ್ಬೇಕಂತ ತಾವು ಹೇಳ್ತೀರಾ? ನಮಗವರು NH ಕೋನರೆಡ್ಡಿ ಅವರು ಎಲ್ಲ ಚಲೋ ಮಾಡಿದ್ದಾರೆ. ಕಾಲ್ದಾರಿ ಆಯ್ತು, ಒಳ್ಳೆ ನಮ್ಮ ರೈತರಿಗೆ ಏನ ದಾರಿ ಆಗ್ಬೇಕಾಗಿತ್ತು ಹೊಲಕ್ಕೆ ಹೋಗೋದು, ಅದನ್ನೆಲ್ಲ ದಾರಿ ಚಲೋ ಮಾಡಿದ್ದಾರೆ. ಅವ್ರಿಗೆ ನಾವು ನಮ್ಮ ಹೆಮ್ಮೆ MLA ಅಂತೇಳಿ. ಒಂದೇ ಮಾತು ಹೇಳ್ಬೇಕಂದ್ರೆ ನಮಗೆಲ್ಲ ಭಾಳ ಹೆಲ್ಪ್ ಮಾಡ್ಯಾರ ಅವ್ರು. ಏನೇ ಇದ್ರು ಯಾವುದೋ ಏನೋ ಪರಕ್ ಹೋದ್ರು ಬಂದು ಕೇಳ್ರಿ, ಸ್ವಂತ ನಾ ಬರ್ತೇನೆ ಮನೆ ಮುಟ್ಟ ಬಂದು ನಿಮ್ದು ಏನದಾವೆಲ್ಲ ಈಡೇರಿಸ್ತೇವೆ ನಾವು. ಈಗಾದ್ರೂ ಒಂದೇ ಫೋನ್ ಹೊಡೆದು ಬರ್ತಾರೆ. ಅದ್ರ ಬಗ್ಗೆ ನಾವು ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ನಿಮ್ಮ ಶಾಸಕರ ಒಳ್ಳೇದು, ಎಲ್ಲ ಹೇಳಿದ ಕೆಲಸ ಪಟ್ ಮಾಡ್ತಾರೆ. ಅದೊಂದು ಮುಂದೆ ಅಭಿವೃದ್ಧಿ ಕೆಲಸ ಇನ್ನೊಂದು ಸಾರ ಚೂರು ಅದಾವ್ರೆ, ಸ್ವಲ್ಪ ವೋಟ್ ಮಾಡಿದ್ರೆ ಸಾಕು ನಮ್ಗೆ. ಕುಸಗಲ ನಮ್ಮ ಕೋನರೆಡ್ಡಿ ಬಂದ್ಮೇಲೆ ರೋಡ್ಗಳು ಹೊಸದಾಗೇನಾಗಿಲ್ರಿ. ಮೊದ್ಲೇನ ನಮ್ಮ ಇವ್ರದ್ದಲ್ರಿ ಶಂಕರ್ ಪಾಟೀಲ್ ಇದ್ದಾಗ ಆಗ್ಯಾವ್ರಿ. ಹೊಸದಾಗಿ ಅವ್ರು ಇದ್ದಾಗೆಲ್ಲ ರೋಡ್ ಕಿತ್ತೋಗ್ಯಾವ್ರಿ. ಎಲ್ಲ ಈಗ ಓಣಿ ಒಳಗೆಲ್ಲಿ ಹೋದ್ರು ಜಗ್ ರಾಡಿ ಎಲ್ಲ ಐತಿ. ಈಗ ರೋಡ್ ಆಗ್ಬೇಕ್ರಿ ಈಗ. ಆಮ್ಯಾಗ ಇನ್ನೊಂದು ಏನು ಸರ್, ಕುಸುಗಲಿಗೆ ಬೆಳಗಿನ ಟೈಮ್ ಸರ 7 ಗಂಟೆಯಿಂದ 10 ಗಂಟೆ ಮಟ್ಟ ಒಂದೇ ಬಸ್ ಐತೆ ಸರ. ಭಾಳ ಎಲೆಕ್ಟ್ರಿಕ್ ಬರ್ತಾರೆ ಅವ್ರು. ಹುಡುಗರಿಗೆ ಅಂತ ಸ್ಕೂಲ್ ಹುಡುಗರಿಗೆ ಭಾಳ ಸಮಸ್ಯೆ ಆಕೈತೆ ಸರ್. ಒಂದೊಂದು ಬಸ್ನ್ಯಾಗ ಸರ ಹಿಂದೆ ಮುಂದೆ ಬಿದ್ದಿರ್ತಾರೆ, ಹಿಂದೆ ಜಗ್ ಬಿದ್ದಿರ್ತಾರೆ, ಹಂಗೆ ಇರ್ತಾರೆ. ಅದ್ರ ಸಂಬಂಧ ಎಕ್ಸ್ಟ್ರಾ ಬಸ್ ಮಾಡ್ಬೇಕು ಆ ಟೈಮ್ಗೆ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ಮಟ್ಟ 2 ಬಸ್ ಬೇಕು ಸರ್, ಕಂಟಿನ್ಯೂ ಅಪೋಸಿಟ್ ಬಸ್ ಬೇಕು ರೀ. ಸಾಯಂಕಾಲ 6 ಗಂಟೆಯಿಂದ 9 ಗಂಟೆ ಮಟ್ಟ ಅಪೋಸಿಟ್ ಬಸ್ ಆಗ್ಬೇಕು ರೀ. ಇದೊಂದು ಅನುಕೂಲ ಆಕತ್ತೆ ಸರ್. ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? 10ಕ್ಕೆ 3. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? 10ಕ್ಕೆ 2. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? 10ಕ್ಕೆ 2. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? 10ಕ್ಕೆ 2. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? 10ಕ್ಕೆ 2. ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ಕೋನರೆಡ್ಡಿ ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 2.2. ಇದು ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ NH ಕೋನರೆಡ್ಡಿ ಅವರ ಅಭಿವೃದ್ಧಿ ಕೆಲಸಗಳ ಕುರಿತು ಹಾಗೂ ಮಾಡಬೇಕಾದಂಥ ಕೆಲಸಗಳ ಕುರಿತು ಜನರ ಮಾತಾಗಿದೆ. ಸಂತೋಷ್ ನೆಲಗಲ್, ಪವರ್ ಟಿವಿ, ಧಾರವಾಡ.